ನಮಸ್ತೆ ನನ್ನ ಮುದ್ದು ಕುಟುಂಬದವರೇ. ಈ ದಿನ ನಿಮಗೋಸ್ಕರ ಹನಿ ಕೇಕ್ ರೆಸಿಪಿನ ತಗೊಂಡು ಬಂದಿದ್ದೀನಿ. ಇದು ಫಸ್ಟ್ ಅಟೆಂಪ್ಟ್, ಬಟ್ ಖಂಡಿತವಾಗ್ಲೂ ಮೊದಲನೇ ಸಲ ಮಾಡ್ಕೊಳ್ಳೋರು ಸಹಿತ ತುಂಬ ಸುಲಭವಾಗಿ ಬೇಕ್ರಿ ಶೈಲಿನಲ್ಲಿ ನೀವು ಮನೆಯಲ್ಲೇ ಮೊಟ್ಟೆ ಇಲ್ಲದೇ ಅಥವಾ ಓವನ್ ಸಹಾಯ ಇಲ್ಲದೇ ಮನೆಯಲ್ಲೇ ನೀವು ಸುಲಭವಾಗಿ ಹನಿ ಕೇಕ್ನ ತಯಾರು ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಬೇಕ್ರಿಗಳಿಗಿಂತ ನೀವು ಪರ್ಫೆಕ್ಟಾಗಿ ಕೇಕ್ನ ಬೇಕ್ ಮಾಡೋದು ಹೇಗೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನು ಒಂದು ಕಡಾಯಿನ ತಗೊಂಡಿದ್ದೀನಿ. ಅಗಲವಾದಂತಹ ಒಂದು ಕಡಾಯಿನ ತಗೊಳ್ಳಿ, ಇಲ್ಲ ಅಂದರೆ ನೀವು ಕುಕ್ಕರ್ನಲ್ಲಿ ಸಹಿತ ಇದೇ ಒಂದು ಪ್ರೊಸೀಜರ್ನ ನೀವು ಫಾಲೋ ಮಾಡ್ಕೊಳ್ಬಹುದು. 1 ಕಪ್ ಆಗೋಷ್ಟು ಉಪ್ಪನ್ನು ಹಾಕಿ, ಪುಡಿ ಉಪ್ಪಾಯಿತು ಅಥವಾ ಕಲ್ಲುಪ್ಪಾಯಿತು ಯಾವುದನ್ನಾದರೂ ಬಳಸಿ ನೀವು ಇದನ್ನು ಮಾಡ್ಕೋಬಹುದು. ನಾನಿಲ್ಲಿ ಒಂದು ಪ್ಲೇಟ್ನ ತಗೊಂಡಿದ್ದೀನಿ. ಆ ಒಂದು ಪ್ಲೇಟ್ನ ಉಲ್ಟಾ ಮಾಡಿ ಇಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಕೇಕ್ ಟಿನ್ನ ಇಡ್ತೀವಲ್ವಾ, ಆ ಒಂದು ಅಳತೆಗೆ ನೋಡಿಕೊಂಡು ನಾನಿಲ್ಲಿ ಒಂದು ಪ್ಲೇಟ್ನ ಇಟ್ಟಿದ್ದೀನಿ. ಪ್ರೀ ಹೀಟ್ನ ಮಾಡ್ಕೊಳ್ಬೇಕಾಗತ್ತೆ. 10 ನಿಮಿಷಗಳ ಕಾಲ ಇದನ್ನ ಲೋ ಫ್ಲೇಮ್ನಲ್ಲಿ ಪ್ರೀ ಹೀಟ್ನ ಮಾಡ್ಕೊಳ್ಬೇಕಾಗತ್ತೆ. ಅದಾಗೋ ಅಷ್ಟರಲ್ಲಿ ನಾನಿಲ್ಲಿ ಕೇಕ್ನ ಮಾಡೋದಕ್ಕೆ ಅಂತ ಹೇಳಿ ಒಂದು ಕೇಕ್ ಪ್ಯಾನ್ನ ತಗೊಂಡಿದ್ದೀನಿ, ಅಥವಾ ಕೇಕ್ನ ಟಿನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಈ ರೀತಿಯಾಗಿ ಗ್ರೀಸ್ ಮಾಡಿಕೊಂಡು ಎಲ್ಲ ಕಡೆನೂ ಇಟ್ಕೊಳ್ತಾ ಇದ್ದೀನಿ. ನಂತರ ಕೇಕ್ನ ಮಾಡೋದಕ್ಕೆ ಒಂದು ಬೇಕಿಂಗ್ ಪೇಪರ್ನ ನಾನಿಲ್ಲಿ ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಿಂಗ್ ಪೇಪರ್ ಅಥವಾ ಮನೆಯಲ್ಲಿ ಬಟರ್ ಪೇಪರ್ ಇದ್ರೂ ಸಹಿತ ನೀವು ಮಾಡ್ಕೊಳ್ಬಹುದು. ಇಲ್ಲ A4 ಸೈಜ್ ಪೇಪರ್ ಇರುತ್ತಲ್ವ, ವೈಟ್ ಪೇಪರ್, ಅದನ್ನು ಸಹಿತ ನೀವು ರೌಂಡ್ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಮಾಡ್ಕೊಳ್ಬಹುದು. ಇದು ನೋಡಿ, ನಾನೀಗ ರೌಂಡ್ ಶೇಪ್ನಲ್ಲಿ ಮಾಡಿದ್ನಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈ ರೀತಿಯಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಕೇಕ್ ಬೇಕ್ ಮಾಡೋದಕ್ಕೆ ಮುಖ್ಯವಾಗಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು. ಅದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ 1/4 ಕಪ್ ಆಗುವಷ್ಟು ಎಣ್ಣೆ ಹಾಗೆ 1/4 ಕಪ್ ಆಗುವಷ್ಟು ಮೊಸರನ್ನ ನಾನಿಲ್ಲಿ ತಗೊಂಡಿದ್ದೀನಿ. ತುಂಬ ಹುಳಿಯಾಗಿರಬೇಕು ಅಂತ ಏನೂ ಇಲ್ಲ, ಚೆನ್ನಾಗಿರುವಂತಹ ಗಟ್ಟಿ ಮೊಸರಿದ್ರೆ ನೀವು ಬಳಸಬಹುದು. ಎರಡನ್ನೂ ಸಹಿತ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. 1 ನಿಮಿಷಗಳ ಕಾಲ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎರಡು ಕೂಡ ಮಿಕ್ಸ್ ಆಯಿತು. ಈಗ ಇದಕ್ಕೆ ನಾನು 1/2 ಕಪ್ ಆಗೋಷ್ಟು ಹಾಲನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತೀರಾ ಬಿಸಿ ಆಗಿರುವಂತಹ ಹಾಲನ್ನು ಬಳಸ್ತಾ ಇಲ್ಲ, ಕಾಯಿಸಿ ಆರಿಸಿರುವಂತಹ ಹಾಲನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ. 1/2 ಕಪ್ ಆಗೋಷ್ಟು ಸಕ್ಕರೆ ಪುಡಿನ ಸಹಿತ ಹಾಕ್ಕೊಂಡು ಎಲ್ಲವನ್ನು ಸಹಿತ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ನಂತರ ಇದಕ್ಕೆ 1 ಕಪ್ ಆಗೋಷ್ಟು ಮೈದಾನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ನಂತರ ಇದನ್ನು ಸಹಿತ ನೀಟಾಗಿ ಎಲ್ಲವನ್ನು ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 2 ರಿಂದ 3 ನಿಮಿಷಗಳ ಕಾಲ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿಯಾಗಿ ಗಂಟುಗಳಿರಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಬೇಕು ಅಂತ ಹೇಳಿ ಅನ್ಸಿದ್ರೆ ಈ ಒಂದು ಸಂದರ್ಭದಲ್ಲಿ ನೀವು ಹಾಲನ್ನ ಅಥವಾ ನೀರನ್ನ ಬಳಸೋ ಬದಲು ಹಾಲನ್ನ ಹಾಕೊಳ್ಬಹುದು. ನಿಮಗೆ ಬ್ಯಾಟರು ಗಟ್ಟಿ ಇದೆ ಅಂತ ಹೇಳಿ ಅನ್ಸಿದ್ರೆ ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಬಹುದು. ಆದ್ರೆ ನಾನು ಹೇಳ್ತಾ ಇರೋ ಒಂದು ಕ್ವಾಂಟಿಟಿನಲ್ಲಿ ತಗೊಂಡ್ರೆ ಬ್ಯಾಟರು ಗಟ್ಟಿ ಆಗೋದಿಲ್ಲ. ಬೇಕು ಅಂತ ಹೇಳಿದ್ರೆ ನೀವು ಹಾಕೊಳ್ಬಹುದು. ಈಗ ನೋಡ್ತಾ ಇರ್ಬೋದು ಲಂಪ್ಸ್ ಇಲ್ದೇನೆ ಎಷ್ಟು ನೀಟಾಗಿ ಬ್ಯಾಟರು ರೆಡಿ ಆಗಿದೆ. ನೋಡಿ ಎಷ್ಟು ನೀಟಾಗಿ ಬ್ಯಾಟರು ಬಂದಿದೆ. ಈ ರೀತಿಯಾಗಿ ಬರಬೇಕು. ಒಂದು ದೋಸೆ ಹಿಟ್ಟನ್ನ ನೀವು ರೆಡಿ ಮಾಡ್ಕೊಳ್ತೀರಲ್ಲ, ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ, 1 ಪಿಂಚ್ ಆಫ್ ಸಾಲ್ಟ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ವೆನಿಲಾ ಎಸೆನ್ಸ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಮನೆಯಲ್ಲಿ ವೆನಿಲಾ ಎಸೆನ್ಸ್ ಇಲ್ಲ ಅಂತ ಹೇಳಿ ಅನ್ಸಿದ್ರೆ ಏಲಕ್ಕಿ ಪುಡಿನ ಏಲಕ್ಕಿನೆಲ್ಲ ನೀವು ಪುಡಿ ಮಾಡಿಕೊಂಡು ಹಾಕೊಳ್ಬಹುದು. ನಾನೀಗ ವೆನಿಲಾ ಎಸೆನ್ಸ್ನ 1/4 ಟೀ ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ. ಆಗಲೇ ಬೇಕಿಂಗ್ ಸೋಡಾನ ನಾನು ಹಾಕೋದ್ನಲ್ಲ, ಅದೇ ಒಂದು ಕ್ವಾಂಟಿಟಿನಲ್ಲಿ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಬೇಕಾಗಲ್ಲ, ಸ್ವಲ್ಪ ಮಾತ್ರ ಹಾಕೊಂಡ್ರೆ ಸಾಕಾಗುತ್ತೆ. ಒಂದು ಡಬ್ಬನ ನೀವು ತಂದಿಟ್ಕೊಂಡ್ರೆ ತುಂಬ ಸಲ ನೀವು ಕೇಕ್ನ ಮಾಡುವಾಗ ಬಳಸ್ಕೊಳ್ಬಹುದು. ಬೇಕಿಂಗ್ ಪೌಡರ್ನ ಹಾಕಿದ್ಮೇಲೆ ತುಂಬ ಹೊತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಡಿ. ಎಲ್ಲವನ್ನು ಸಹಿತ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಬ್ಯಾಟರು ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇದನ್ನು ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೇಕ್ ಟಿನ್ ಒಳಗಡೆ ನಾನು ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಯಾಟರು ರೆಡಿ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಎಲ್ಲವನ್ನು ಸಹಿತ ಹಾಕಿದ್ಮೇಲೆ ನೆಲಕ್ಕೆ 1-2 ರಿಂದ 3 ಸಲ ನಾವು ಟ್ಯಾಪ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಟ್ಯಾಪ್ ಮಾಡೋದ್ರಿಂದ ಹೇರ್ ಬಬಲ್ಸ್ ಎಲ್ಲ ಇದ್ರೆ ನೀಟಾಗಿ ಹೋಗುತ್ತೆ ಅಂತ ಅಷ್ಟೇ. ನೋಡ್ತಾ ಇರ್ಬೋದು ಅಲ್ಲೆಲ್ಲ ಬಬಲ್ಸ್ ಇದೆ, ಅದು ಹೋಗೋವರೆಗೂ ನಾನು ಈ ರೀತಿಯಾಗಿ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಈಗ ಬಬಲ್ಸ್ ಎಲ್ಲ ಹೋಗಿದೆ. ಪ್ರೀ ಹೀಟ್ ಕೂಡ ಮಾಡಿ ಇಟ್ಕೊಂಡಿದ್ವಲ್ವಾ, ಈಗ ಲಿಡ್ನ ಓಪನ್ ಮಾಡಿ ನೀಟಾಗಿ ಅದ್ರ ಮೇಲ್ಗಡೆ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕರೆಕ್ಟಾಗಿ ನೀವು ಅಳತೆ ಪ್ರಕಾರವಾಗಿ ನೋಡಿಕೊಂಡು ನೀವು ಕೇಕ್ ಬ್ಯಾಟರ್ನ ಮಾಡಿದ್ರೆ ತುಂಬ ಚೆನ್ನಾಗಿ ನೀವು ಕೇಕ್ನ ರೆಡಿ ಮಾಡ್ಕೊಳ್ಬೋದು. ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕಡಿಮೆ ಉರಿನಲ್ಲಿ 45 ನಿಮಿಷಗಳ ಕಾಲ ಇದನ್ನು ಬೇಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾವು ಸಕ್ಕರೆ ಮತ್ತು
ಹನಿ ಎರಡೂ ಸಹಿತ ಸಿರಪ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ. 4 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 8 ಟೀ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1ಕ್ಕೆ 2ರಷ್ಟು ನಾವು ಸೇರಿಸ್ಕೊಳ್ಬೇಕಾಗತ್ತೆ. ನಂತರ 4 ಸ್ಪೂನ್ ಆಗುವಷ್ಟು ಹನಿನ ಹಾಕ್ಕೊಳ್ತಾ ಇದ್ದೀನಿ. ಜೇನುತುಪ್ಪ ಇಲ್ಲದೇ ಹನಿ ಕೇಕ್ ಮಾಡೋದಕ್ಕಾಗಲ್ಲ ಅಲ್ವಾ, ಹಾಗಾಗಿ ಹನಿನ ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಿಹಿ ಪ್ರಮಾಣನ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಜಾಸ್ತಿ ಬೇಡ ಅನ್ನೋರು ಕಮ್ಮಿನೇ ಬಳಸಬಹುದು. ಈಗ ಹಾಕಿ ಜಾಸ್ತಿ ಹೊತ್ತು ಇದನ್ನು ಬೇಯಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಸಕ್ಕರೆ ಎಲ್ಲ ಕರಗಿದ್ರೆ ಸಾಕಾಗತ್ತೆ. ಸಕ್ಕರೆ ಪಾಕ ಮಾಡ್ಕೊಳ್ತೀವಲ್ವ ಜಾಮೂನ್ಗೆ, ಆ ರೀತಿಯಾಗಿ ಮಾಡೋದೇನು ಬೇಡ. ಕರಗಿದ ನಂತರ ಇದನ್ನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಮಾತ್ರನೇ ನಾನು ಅದೇ ಒಂದು ಕಡಾಯಿನಲ್ಲೇ ಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ನಂತರ ನಾನಿಲ್ಲಿ 3 ಟೀ ಸ್ಪೂನ್ ಆಗುವಷ್ಟು ಮಿಕ್ಸೆಡ್ ಫ್ರೂಟ್ ಜಾಮ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ಯಾಕೆ ಅಲ್ಲಿ ಬಿಟ್ಟಿದ್ದೆ ಅಂತ ಹೇಳಿದ್ರೆ, ಈಗ ಎರಡೂ ಸಹಿತ ಮೆಲ್ಟ್ ಆಗುತ್ತೆ, ಹಾಗಾಗಿ ಅಲ್ಲೇ ಬಿಟ್ಟಿದ್ದೆ ನಾನು. ಇಲ್ಲ ಅಂತ ಅಂದರೆ ನೀವು ಎತ್ತಿಟ್ಕೊಂಡು ಸಹಿತ ಈ ರೀತಿ ಫ್ರೂಟ್ ಜಾಮ್ ಮೇಲೆ ಸಹಿತ ಹಾಕ್ಕೊಂಡು ನೀವು ಜಾಮ್ನ ರೆಡಿ ಮಾಡ್ಕೊಳ್ಬಹುದು. ಇದನ್ನು ಬಿಸಿ ಬಿಸಿಯಾಗಿ ಇರುವಾಗಲೇ ಕೇಕಿಗೆ ಮೇಲ್ಗಡೆ ಹಾಕ್ಕೊಳ್ಬೇಕಾಗತ್ತೆ. ತುಂಬ ಹೊತ್ತು ಬಿಟ್ಟರೆ ಮತ್ತೆ ಗಟ್ಟಿಯಾಗುತ್ತೆ. ಗಟ್ಟಿ ಆದಾಗ ನೀವು ಬೇಕಿದ್ರೆ ಆ ಒಂದು ಸಿರಪ್ನ ಎತ್ತಿಟ್ಕೊಂಡಿರ್ತೀರಲ್ವ, ನೀವು ಇನ್ನೊಂದು ಸಲ ಬೇಕಾದರೂ ಹಾಕ್ಕೊಂಡು ಬಿಸಿ ಮಾಡಿ ಇಟ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಕರಗಿದ್ರೆ ಸಾಕಾಗುತ್ತೆ. ಇದಾಗೋ ಅಷ್ಟರಲ್ಲಿ ಕೇಕ್ ಕೂಡ ಬೇಕಾಗಿತ್ತು. ನಾನಿಲ್ಲಿ ಒಂದು ಟೂತ್ ಪಿಕ್ನ ನಾನಿಲ್ಲಿ ಬಳಸಿ ನೋಡಿ ಕೇಕು ಹೇಗೆ ರೆಡಿಯಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ಇದಕ್ಕೆ ಅಂಟ್ಕೊಳ್ತಿಲ್ಲ ಅಂತ ಹೇಳಿ ಅನ್ಸಿದ್ರೆ ಕೇಕು ರೆಡಿ ಆಗಿದೆ, ಬೇಕಾಗಿದೆ ನೀಟಾಗಿ ಅಂತ ಹೇಳಿ ಅರ್ಥ. ಏನಾದರೂ ಇನ್ನೂ ಒಂದು ಸ್ವಲ್ಪ ಅಂಟ್ಕೊಳ್ತಾ ಇದೆ, ಸ್ಟಿಕ್ಕಿಯಾಗಿ ಆಗ್ತಿದೆ ಅಂತ ಹೇಳಿ ಅನಿಸಿದ್ರೆ ಇನ್ನೂ ಒಂದು 5 ನಿಮಿಷ ಬೇಕ್ ಮಾಡ್ಕೊಳ್ಳಿ. ಈಗ ಕರೆಕ್ಟಾಗಿ ಆಗಿದೆ. ನಾನು ಇದನ್ನು 5 ನಿಮಿಷಗಳ ಕಾಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ತಣ್ಣಗಾದ ನಂತರ ಮಾತ್ರ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಎಡ್ಜಸ್ನೆಲ್ಲ ಚಾಕುವಿನಿಂದ ನಾವು ಬಿಡಿಸ್ಕೊಳ್ಬೇಕಾಗತ್ತೆ. ತಣ್ಣಗಾದ ಮೇಲೇ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಆ ಒಂದು ಪ್ಲೇಟ್ ಮೇಲೆ ಈ ರೀತಿಯಾಗಿ ರಿಮೂವ್ ಮಾಡ್ಕೊಂಡಿರೋದನ್ನು ಉಲ್ಟಾ ಮಾಡಿ ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಕೇಕು ರೆಡಿಯಾಗಿದೆ ಅಲ್ವಾ. ಇದನ್ನು ನೀವು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾವುದೇ ಒಂದು ಕೇಕ್ನ ಮಾಡೋದಕ್ಕೆ ಆದ್ರೂ ಈ ಒಂದು ಸ್ಪಾಂಜ್ ಕೇಕ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ನಿಮ್ಗೆ. ಬಟರ್ ಪೇಪರು ನೀಟಾಗಿ ನಾನಿಲ್ಲಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಸ್ಪಾಂಜ್ ಕೇಕು ರೆಡಿ ಆಯಿತು. ಈಗ ನಾನಿಲ್ಲಿ ನಮ್ಮ ಹಸ್ಬೆಂಡ್ ಬರ್ಡೇ ಇತ್ತು ಅಂತ ಹೇಳಿ ಈ ಒಂದು ಕೇಕ್ನ ರೆಡಿ ಮಾಡ್ಕೊಂಡಿದ್ದೆ. ಎಲ್ಲರೂ ಕೂಡ ಕೇಕ್ ವಿಡಿಯೋ ಬೇಕು ಅಂತ ಹೇಳಿ ಕೇಳಿದ್ರಿ, ಹಾಗಾಗಿ ನಾನು ಇವತ್ತು ವಿಡಿಯೋನ ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದಕ್ಕೆ. ಬೇಕಾಗಿದೆ ಮತ್ತು ಸಾಫ್ಟಾಗಿ ರೆಡಿ ಆಗಿದೆ. ಈಗ ನಾನಿಲ್ಲಿ ಹೋಲ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಫೋಕ್ನ ಸಹಾಯದಿಂದ. ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಶುಗರು ಮತ್ತು ಹನಿ ಎರಡೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸಿರಪ್ಪು, ಅದನ್ನು ನಾನಿಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಪೂರ್ತಿಯಾಗಿ ಹಾಕಬೇಕಂತ ಏನಿಲ್ಲ. ನಾನಿಲ್ಲಿ ಅರ್ಧ ಕಪ್ ಮಾತ್ರನೇ ಹಾಕಿ ಇನ್ನೂ ಒಂದು ಅರ್ಧ ಕಪ್ ಎತ್ತಿಟ್ಕೊಂಡಿದ್ದೀನಿ. ನಂತರ ಮೇಲ್ಗಡೆ ನಾನಿಲ್ಲಿ ಮಿಕ್ಸ್ಡ್ ಫ್ರೂಟ್ ಜಾಮ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಮೇಲ್ಗಡೆ ಟಾಪಿಂಗ್ ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಹಾಕ್ಕೊಂಡು ಎಲ್ಲ ಕಡೆನೂ ನೀಟಾಗಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಬೇಕ್ರಿನಲ್ಲಿ ಸಿಗೋವಂಥ ಕೇಕ್ನ ತಂದು ನಾವು ಮಾಡೋ ಬದಲು ಒಮ್ಮೆ ಆದರೂ ಈ ರೀತಿಯಾಗಿ ಮನೆಯಲ್ಲಿ ಮಕ್ಕಳಿಗೆ ಆಯಿತು ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಆಯಿತು ಈ ರೀತಿಯಾಗಿ ನೀವೇ ನಿಮ್ಮ ಕೈಯಾರ ಕೇಕ್ನ ಮಾಡಿಕೊಟ್ಟಾಗ ತುಂಬಾ ಖುಷಿಯಾಗುತ್ತೆ. ಒಂಥರ ಸರ್ಪ್ರೈಸ್ ಅಂತಲೂ ಸಹಿತ ಅನಿಸುತ್ತೆ. ಲಾಸ್ಟಲ್ಲಿ ಡೆಸಿಗೇಟೆಡ್ ಕೋಕೋನಟ್ನ ನಾನಿಲ್ಲಿ ಟಾಪಿಂಗ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಕಲರ್ಫುಲ್ಲಾಗಿ ಕಾಣುತ್ತೆ, ಹಾಗೆ ಹನಿ ಕೇಕ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕಾಗತ್ತೆ ನಾವು ಎಲ್ಲ ಕಡೆ. ನಾನಿಲ್ಲಿ ಸೈಡಲ್ಲಿ ಎಡ್ಜಸ್ಗೂ ಸಹಿತ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳಿ. ಕೇಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಸಾಫ್ಟಾಗಿ ಜ್ಯೂಸಿಯಾಗಿ ಬೇಕ್ರಿನಲ್ಲಿ ಮಾಡ್ತಾರಲ್ವ ಪರ್ಫೆಕ್ಟಾಗಿ ಅದೇ ರೀತಿಯಾಗಿ ಬಂದಿತ್ತು. ಖಂಡಿತ ನಾನು ತೋರಿಸಿರೋವಂಥ ಈ ಒಂದು ವಿಧಾನದಲ್ಲಿ ನೀವು ಒಮ್ಮೆ ಆದರೂ ಟ್ರೈ ಮಾಡಿ. ಕುಕ್ಕರ್ನಲ್ಲಾದರೂ ಮಾಡ್ಬೋದು ಅಥವಾ ನಾನು ತೋರಿಸಿದ್ನಲ್ವ ಈ ರೀತಿಯಾಗಿ ಕಡಾಯಿನಲ್ಲಿ ಸಹಿತ ಮಾಡ್ಕೊಳ್ಬಹುದು. ನಿಮಗೆ ಯಾವುದು ಒಂದು ಕಂಫರ್ಟಬಲ್ ಅನಿಸುತ್ತೋ ಅದೇ ಒಂದು ರೀತಿಯಲ್ಲಿ ಖಂಡಿತ ಒಮ್ಮೆ ಮಾಡಿ ನೋಡಿ. ಮಾಡಿ ನೋಡಿದಾಗ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಸಹಿತ ಮರಿಬೇಡಿ. ನೋಡಿ ಕೇಕು ರೆಡಿ ಆಯಿತು. ನಾವಿಲ್ಲಿ ಯಾವುದೇ ರೀತಿಯಾಗಿ ಮೊಟ್ಟೆನೂ ಬಳಸಿಲ್ಲ ಮತ್ತು ಓವನ್ನು ಸಹಿತ ಬಳಸಿಲ್ಲ. ಎರಡೂ ಇಲ್ಲದೇ ನಾನಿಲ್ಲಿ ಸಿಂಪಲ್ಲಾಗಿ ಕೇಕ್ ಮಾಡಿದ್ದೀನಿ. ಈ ಒಂದು ಕೇಕು ಅವ್ರಿಗೆ ತುಂಬಾ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ನಮ್ಮ ಹಸ್ಬೆಂಡು ಎಷ್ಟು ಖುಷಿಯಾಗಿ ಈ ಒಂದು ಕೇಕ್ನ ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ.
ಅವ್ರ ಮುಖದಲ್ಲಿ ಖುಷಿನ ನೋಡಿದಾಗ ನನಗೂ ಕೂಡ ನಾನು ಮಾಡಿರುವಂತಹ ಒಂದು ಕೇಕ್ ಎಫರ್ಟು ನನಗೂ ಸಹಿತ ಸಮಾಧಾನ ಅನ್ನಿಸ್ತು. ನೋಡಿ, ಈಗ ಕೇಕ್ನ ಕಟ್ ಮಾಡುವಾಗ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅವ್ರ ಕೈಲೇ ಕಟ್ ಮಾಡಿಸ್ಬೇಕಲ್ವಾ ಅಂತ ಹೇಳಿ ಫೈನಲ್ ಕೇಕ್ ಕಟ್ಟಿಂಗ್ ವಿಡಿಯೋನ ನಾನು ಈ ರೀತಿಯಾಗಿ ಅವ್ರ ಕೈಲೇ ಕೇಕ್ ಕಟ್ ಮಾಡಿಸಿ, ನೋಡಿ ಎಷ್ಟು ಚೆನ್ನಾಗಿ ಕೇಕು ರೆಡಿಯಾಗಿದೆ ಅಲ್ವಾ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಅಥವಾ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಹೇಳಿ ಅನಿಸಿದ್ರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆಲಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.